ಮಕ್ಕಳಾಗಕ್ಕೆ ಕಷ್ಟ ಆಗ್ಬೋದು. ಈ ಇನ್ಫರ್ಟಿಲಿಟಿ ಇದ್ದಾಗ ಮಕ್ಕಳಾಗಕ್ಕೆ ಕೂಡ ಕಷ್ಟ ಆಗಿ ಒಂದ್ಸತಿ ಬಂದ್ರೆ ನಿಮ್ ಲೈಫ್ ಲಾಂಗ್ ಒಂಥರ ಪದೇ ಪದೇ ಕಾಡ್ಸೋ ಅಂತ ಕಾಯಿಲೆ. ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋದು, ಬೇಜಾರಾಗೋದು ಅಂದ್ರೆ ಮುಖದ ಮೇಲೆ ಕೂದಲು ಬರೋದು, ಪಿಂಪಲ್ಸ್ ಬರೋದು, ಬಾಡಿ ಇಮೇಜ್ ಹಾಳಾಗುತ್ತೆ, ಜೆಸ್ಟೇಷನಲ್ ಡಯಾಬಿಟಿಸ್ ರಿಸ್ಕ್ ಇರುತ್ತೆ, ಅಬಾರ್ಷನ್ ಆಗೋ ರಿಸ್ಕ್ ಇರುತ್ತೆ, BP ಬರೋ ರಿಸ್ಕ್ ಇರುತ್ತೆ. ಈ PCOS ಅನ್ನೋ ಸಮಸ್ಯೆನ ಏನ್ ಮಾಡಬೇಕು ಅನ್ನೋದನ್ನ ನಾನು 3, 5, 10 ನಿಮಿಷದಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಇಟ್ ಕ್ಯಾನ್ ಟೇಕ್ ಮೆನಿ ಅವರ್ಸ್ ಆಫ್ ಲೆಕ್ಚರ್ ಅಂತಾನೆ ಹೇಳ್ಬೋದು. ಬಟ್ ಒಂದೇನಂದ್ರೆ PCOS ಅನ್ನೋದು ಇಟ್ ಈಸ್ ಕಾಲ್ಡ್ ಎಂಡ್ಯೂರಿಂಗ್ ಡಯಾಗ್ನೋಸಿಸ್. ಅಂದರೆ ಒಂದ್ಸತಿ ಬಂದರೆ ಅದು ನಿಮ್ಮ ಲೈಫ್ ಲಾಂಗ್ ಒಂಥರ ಪದೇ ಪದೇ ಕಾಡಿಸೋ ಅಂತ ಕಾಯಿಲೆ ಅದು. ಏನೋ ಈಗ ಟೈಫಾಯ್ಡ್ ಫೀವರ್ ಬಂತು, ಮಾತ್ರೆ ತಗೊಂಡೆ 15 ದಿನ ಹೋಯಿತು, ಇಲ್ಲ ಡೆಂಗಿ ಫೀವರ್ ಬಂತು, ಇಲ್ಲ ಏನೋ ಗಾಯ ಆಯಿತು ಹೋಯಿತು ಅನ್ನೋ ಥರ ಅಲ್ಲ ಇದು. ಇಟ್ ಈಸ್ ಒಂದು ಸತಿ ಡಯಾಗ್ನೋಸ್ ಮಾಡಿದ್ರೆ ಅದು ನಿಮಗೆ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ನಿಮಗೆ ಕಾಡಿಸ್ಬೋದು. ಸೊ ಒಂದು ಹದಿಹರೆಯದವರು, ಇಲ್ಲ ಅಡಲಸೆಂಟ್ಸು, ಇಲ್ಲ ಯಂಗ್ ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋದು, ಬೇಜಾರಾಗೋದು ಅಂದರೆ ಮುಖದ ಮೇಲೆ ಕೂದಲು ಬರೋದು, ಪಿಂಪಲ್ಸ್ ಬರೋದು, ಬಾಡಿ ಇಮೇಜ್ ಹಾಳಾಗುತ್ತೆ, ಓವರ್ ವೆಯ್ಟ್ ಇರ್ತಾರೆ, ದಪ್ಪ ಇರ್ತಾರೆ, ಕತ್ತೆಲ್ಲ ಕಪ್ಪಾಗುತ್ತೆ. ಸೊ ಅವ್ರಿಗೊಂಥರ ದೇ ಫೀಲ್ ವೆರಿ ಅನ್ಅಟ್ರಾಕ್ಟಿವ್, ಯಾರೂ ನನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇಲ್ಲ ಅಂತ ಅವರು ತುಂಬ ಲೋ ಸೆಲ್ಫ್ ಎಸ್ಟೀಮ್ನಲ್ಲಿ ತುಂಬ ಡಿಪ್ರೆಸ್ ಆಗಿರ್ತಾರೆ ಕಾಸ್ಮೆಟಿಕ್ ಇಶ್ಯೂಸಿಂದ. ಮತ್ತು ಇರೆಗ್ಯುಲರ್ ಸೈಕಲ್ಸ್ ಆಗಿ ಹೆವಿ ಬ್ಲೀಡಿಂಗಿಂದ ಕೂಡ ಈ ಏಜ್ ಗ್ರೂಪ್ನ ಕಾಡಿಸ್ಬೋದು. ಒಂದು ಸತಿ ಮದುವೆ ಆದಮೇಲೆ ಅಪಾರ್ಟ್ ಫ್ರಮ್ ದ ಸೇಮ್ ಇಶ್ಯೂಸ್, ಕಾಸ್ಮೆಟಿಕ್ ಇಶ್ಯೂಸು ಇರುತ್ತೆ, ಅಬ್ನಾರ್ಮಲ್ ಬ್ಲೀಡಿಂಗು ಇರುತ್ತೆ, ಅದೆರಡರ ಜೊತೆಗೆ ಅವ್ರಿಗೆ ಮಕ್ಕಳಾಗಕ್ಕೆ ಕಷ್ಟ ಆಗ್ಬೋದು. ಈ ಇನ್ಫರ್ಟಿಲಿಟಿ ಇದ್ದಾಗ ಮಕ್ಕಳಾಗಕ್ಕೆ ಕೂಡ ಕಷ್ಟ ಆಗಿ ಡಾಕ್ಟರ್ ಹತ್ರ ಹೋಗೋದು, ಟ್ರೀಟ್ಮೆಂಟ್ ತೊಗೊಳ್ಳೋದು, ಅವೆಲ್ಲ ಸಮಸ್ಯೆ ಇರುತ್ತೆ. ಆಮೇಲೆ ಸ್ವಲ್ಪ ಮಕ್ಕಳು 2 ಮಕ್ಕಳಾಯಿತು, 1-2 ಮಕ್ಕಳಾಯಿತು ಅಂದರೆ ಆ ಪ್ರೆಗ್ನೆನ್ಸಿಲಿ ಕೂಡ ಈ PCOS ಕಾಟ ಕೊಡ್ಬೋದು. ಜೆಸ್ಟೇಷನಲ್ ಡಯಾಬಿಟಿಸ್ ರಿಸ್ಕ್ ಇರುತ್ತೆ, ಅಬಾರ್ಷನ್ ಆಗೋ ರಿಸ್ಕ್ ಇರುತ್ತೆ, BP ಬರೋ ರಿಸ್ಕ್ ಇರುತ್ತೆ. ಸೊ ಇವೆಲ್ಲ ಸಮಸ್ಯೆ ಪ್ರೆಗ್ನೆನ್ಸಿಲಿ ಕೂಡ ಕಾಡಿಸ್ಬೋದು. ಒಂದ್ಸತಿ 2 ಮಕ್ಕಳಾಗಿ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳೋ ಅಷ್ಟರೊಳಗಡೆ ಈ PCOS ತಿರ್ಗಾ ಬಂತು ಅಂತಂದರೆ ನಿಮಗೆ BP, ಶುಗರ್, ಕೊಲೆಸ್ಟ್ರಾಲ್ ರಿಸ್ಕ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಥ್ರೂ ಔಟ್ ದಿಸ್ ಸೈಕಲ್ನಲ್ಲಿ, ಥ್ರೂ ಔಟ್ ಅಡಾಲಸೆಂಟ್ಸ್ ಆಗಲಿ, ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಇಲ್ಲ ಪೆರಿಮೆನೋಪಾಸ್ ಏಜ್ ಗ್ರೂಪ್ನಲ್ಲಿ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿ ಆಲ್ಮೋಸ್ಟ್ ಅಪ್ ಟು 80% ಜನರಲ್ಲಿ ಇರುತ್ತೆ. ಸೊ ಹಾಗಾಗಿ PCOS ಅನ್ನೋದು ನಿಮಗೆ ಲಾಂಗ್ ಟೈಮ್ ನಿಮಗೆ ಸಫರ್ ಆಗೋ ಸಾಧ್ಯತೆ ಇರುತ್ತೆ. ಇದು ತುಂಬ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೂಡ ಕೊಡ್ಬೋದು. ಹಾಗಾಗಿ PCOSನ ಒಂದು ಸಿಂಪಲ್ಲಾಗಿ ನೀನು ಟ್ರೀಟ್ಮೆಂಟ್ ಅಂದರೆ ಒಂದು ಆ ಥರ ಇರೆಗ್ಯುಲರ್ ಸಿಮ್ಟಮ್ಸ್ ಇರೋ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ತುಂಬ ಕಂಟ್ರೋಲ್ ಇಟ್ಕೋಬೇಕು. ಎಕ್ಸಸೈಸ್ ಮಾಡಲೇಬೇಕು, ಡಯಟ್ ಮಾಡಲೇಬೇಕು, ಮತ್ತು ಬೇಗ ಮಲಗೋದು, ಬೇಗ ಏಳೋದು, ಮತ್ತು ಅಗತ್ಯ ಬಿದ್ದಾಗ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ಕೂಡ ತೊಗೋಬೇಕಾಗುತ್ತೆ. ಇದು ಯಾಕೆ ನಾನು ಮಾತ್ರೆ ನನಗೆ ಇಷ್ಟ ಇಲ್ಲ ಮಾತ್ರೆ, ಹಾರ್ಮೋನ್ಸ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಬಿಡೋಂಗಿಲ್ಲ, ಯಾಕೆಂದರೆ ಇದು ಕಂಟಿನ್ಯೂಸ್ಲಿ ಇಟ್ ಕ್ಯಾನ್ ಟ್ರಬಲ್ ಯು. ಸೊ ಹಾಗಾಗಿ ದ ಕೀ ಥಿಂಗ್ ಆರ್ ದ ಕೀ ಟ್ರೀಟ್ಮೆಂಟ್ ಫಾರ್ PCOS ಈಸ್ ವೆಯ್ಟ್ ಲಾಸ್. ಈಗ ನೀವು 100 kg ಇದ್ದರೆ ನೀವು 5ರಿಂದ 10 kg ಕಡಿಮೆ ಮಾಡಿದ್ರೂ ಸಾಕು. 90 kg ಇದ್ದರೆ 4.5 kg ಕಡಿಮೆ ಆಗಿದೆ. ದಟ್ ಈಸ್ ವಾಟ್ ವಿ ಟೆಲ್ ದೆಮ್. ಸೊ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಆ ವೆಯ್ಟ್ ಲಾಸ್ ಆಗಿರೋದನ್ನ ಮೇಂಟೈನ್ ಮಾಡ್ಕೋಬೇಕು, ತಿರ್ಗಾ ದಪ್ಪ ಆಗೋ ಥರ ಆಗದೇ ಇರೋ ಥರ ನೋಡ್ಕೋಬೇಕು. ಸೊ ಇದು ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ಅಲಾಂಗ್ ವಿತ್ ದಟ್ ಸ್ಟ್ರೆಸ್ ಕಡಿಮೆ ತೊಗೊಳ್ಳೋದು, ಯೋಗ, ಎಕ್ಸಸೈಸ್, ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡೋದು, ಇದೆಲ್ಲದರಿಂದ ಆಲ್ಮೋಸ್ಟ್ ಅಪ್ ಟು 70-80% ಕಂಟ್ರೋಲಿಗೆ ಬರಬಹುದು. ಬಟ್ ಮಧ್ಯೆ ನಿಮಗೆ ಮೆಡಿಸಿನ್ಸ್ ಕೂಡ ಬೇಕಾಗ್ಬೋದು. ಯಾವುದು ಹಾರ್ಮೋನಲ್ ಮಾತ್ರನೂ ಬೇಕಾಗೋದು, ಕೆಲವೊಂದು ನಾನ್ ಹಾರ್ಮೋನಲ್ ಮೆಡಿಕೇಷನ್ಸ್, ಮೆಟ್ಫಾರ್ಮಿನ್ ಅಂತ ಹೇಳ್ತೀವಿ, ಅದನ್ನ ಕೂಡ ಬೇಕಾಗ್ಬೋದು. ಅದನ್ನ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವ್ರು ನಿಮ್ಗೆ ಯಾವ ಸ್ಟೇಜ್ನಲ್ಲಿ ಏನು ಮಾತ್ರ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ.